ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ಸನ್ಮಾನ ಸಮಾರಂಭ. ವೇದಿಕೆ ಮೇಲೆ 25ರಿಂದ 30 ಜನರಿಗೆ ಮಾತ್ರ ಅವಕಾಶ ಇತ್ತು. ಲೋಕೋಪಯೋಗಿ ಇಲಾಖೆ ಆದರೆ ವೇದಿಕೆಯಲ್ಲಿ ಇದ್ದಿದ್ದು ನೂರಾರು ಜನರು. ವಿಧಾನಸೌಧ ಪೊಲೀಸರಿಗೆ ಲೋಕೋಪಯೋಗಿ ಪತ್ರವನ್ನ ಬರೆದಿದ್ದಾರೆ. ವೇದಿಕೆ ಮೇಲೆ 30 ಜನರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಹೇಗೆ ಬಂದ್ರು ಅಷ್ಟು ಜನ ಅಂತ ಹೇಳಿ. ವೇದಿಕೆ ಮೇಲೆ ನೂರಾರು ಜನರು ಇದ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಏನ್ ಸರ್ಕಾರ ಮಾಡ್ತಾ ಇತ್ತು, ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರೋದಕ್ಕೆ ಅವಕಾಶ ಇರೋದು 25ರಿಂದ 30 ಜನರಿಗೆ ಮಾತ್ರ. ಬಟ್ ಆದ್ರೆ ಅಲ್ಲಿ ಭದ್ರತಾ ವೈಫಲ್ಯ ಏನಾಗಿದೆ ಅದು ಎದ್ದು ಕಾಣಿಸ್ತಾ ಇತ್ತು. ಹೇಗ್ ಬಂದ್ರು ಅಷ್ಟು ಜನಕ್ಕೆ, ಯಾವ ರೀತಿಯಾಗಿ ಅವಕಾಶವನ್ನ ಕೊಡ್ಲಾಯ್ತು, ಹೇಗೆ ನೂರಾರು ಜನರು ಹಾಜರಾಗಿದ್ರು, ಎಲ್ಲರೂ ಕೂಡ ಅವರವರ ಕುಟುಂಬಸ್ಥರೇ ಇದ್ರು. ನಾವು ಕೂಡ ನೋಡ್ತಾ ಇದ್ವಿ, ಗಮನಿಸ್ತಾ ಇದ್ವಿ. ಅವರ ಸಿಬ್ಬಂದಿಗಳ ಕುಟುಂಬಸ್ಥರು ಬಂದಿದ್ದೇನು, ಅವರ ಕುಟುಂಬಸ್ಥರು ಬಂದಿದ್ದೇನು, ಇದೆಲ್ಲವೂ ಕೂಡ ಭದ್ರತಾ ವೈಫಲ್ಯ ಅಲ್ಲದೆ ಇನ್ನೇನು. ಮತ್ತೆ ವಿಧಾನಸೌಧ ಪೊಲೀಸರಿಗೆ ಲೋಕೋಪಯೋಗಿ ಪತ್ರವನ್ನ ಬರೆದಿದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ, ನಿಮ್ಗೆ ರೂಲ್ಸ್ ಗೊತ್ತಿಲ್ವಾ, ಎಷ್ಟು ಜನ ಇರಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಧಾನಸೌಧ ಭದ್ರತಾ ಪೊಲೀಸರಿಗೆ ಲೋಕೋಪಯೋಗಿ ಇಲಾಖೆ ನೀಡಿರುವಂತಹ ಪತ್ರ ಇದು. ಪತ್ರದಲ್ಲಿ ವೆರಿ ಕ್ಲಿಯರ್ ಆಗಿ ಕೂಡ ಮೆನ್ಷನ್ ಮಾಡಲಾಗಿದೆ, ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಇರಬೇಕಾಗಿದ್ದು 25ರಿಂದ 30 ಜನ. ಬಟ್ ಆದ್ರೆ ಇದ್ದಿದ್ದು ಅಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ಲ, ಅಟ್ಲೀಸ್ಟ್ 100 ಜನ ಇದ್ರೇನೋ ಅಂತ ಕಾಣಿಸ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ ನಾವು ಕೂಡ. ನಾವು ಆಟಗಾರರನ್ನ ನೋಡಬೇಕು, ಆಟಗಾರರನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ಮನೇಲಿ ಕೂತ್ಕೊಂಡಿದ್ರು. ಬಿಡಪ್ಪ, ಮಾಧ್ಯಮದಲ್ಲಾದ್ರೂ ತೋರಿಸ್ತಾರೆ, ನಾವು ಕಣ್ ತುಂಬಿಕೊಳ್ಬಹುದು ಆಟಗಾರರನ್ನ ಅಂತ ಹೇಳಿ. ಬಟ್ ಆದ್ರೆ ಅಲ್ಲಿ ಆಟಗಾರರು ಯಾರೂ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಫುಲ್ ಎಲ್ಲರೂ ಅಲ್ಲಿರೋ ಜನರೇ ಫುಲ್ ಮುತ್ತಿಕೊಂಡ್ಬಿಟ್ಟಿದ್ರು ಆಟಗಾರರನ್ನ. ಫೋಟೋ ತೆಗೆದುಕೊಳ್ಳೋದು, ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು. VIP ಗಳಂತೆ, VVIP ಎಲ್ಲರೂ ಕೂಡ ಅಲ್ಲೇ ಇದ್ರು. ಯಾರನ್ರಿ ಇದನ್ನ VVIP ಅಂತ ಕರೀತಾರೆ? ಈ ರೀತಿಯಾಗಿ ಸರ್ಕಾರ ಕಾರ್ಯಕ್ರಮವನ್ನು ನಡೆಸೋದ್ರ ಬದಲಾಗಿ ಸುಮ್ಮನೆ ಇದ್ದಿದ್ರು ಕೂಡ ಆಗಿರ್ತಾ ಇತ್ತು. ಯಾರಿಗೂ ಕೂಡ ನೋಡೋ ಭಾಗ್ಯ ಸಿಗ್ಲಿಲ್ಲ. ಯಾವ ರೀತಿಯಾಗಿ ಸನ್ಮಾನ ಆಯ್ತು ಅನ್ನೋದು ಕೂಡ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಯಾರನ್ನೇ ಜನಸಾಮಾನ್ಯರನ್ನ ಹೋಗಿ ಕೇಳಿ, ಏನು ಸನ್ಮಾನ ಮಾಡಿದ್ರು, ಏನೇನು ಕೊಟ್ರು ಅಂತ ಆಟಗಾರರಿಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆಂತಂದ್ರೆ ಫುಲ್ ಕಂಪ್ಲೀಟ್ ಆಗಿ ಮಾಧ್ಯಮದವರು ಕೂಡ ಅಲ್ಲಿ ಕವರೇಜ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬರೀ ಬೆನ್ನಗಳೇ ಕಾಣಕ್ಕೆ ಸಿಗ್ತಾ ಇತ್ತು. ಆಟಗಾರರು ಯಾರು ಕೂಡ ಕಾಣಕ್ಕೆ ಸಿಕ್ಕಲಿಲ್ಲ. ನೋಡಿ, ಅಲ್ಲಿ ಕುಟುಂಬಸ್ಥರೇ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಅವರಿಗೆ ಸನ್ಮಾನ ಹೇಗಾಯ್ತು, ಯಾವ ರೀತಿಯಾಗಿ ಮಾಡಿದ್ರು, ಯಾರ್ಯಾರನ್ನ ಸನ್ಮಾನ ಮಾಡಿದ್ರು, ಯಾವ್ಯಾವ ಆಟಗಾರರಿಗೆ ಸನ್ಮಾನ ಮಾಡಿದ್ರು, ಮತ್ತೆ ನಮ್ಮ ಟ್ರೋಫಿ ಯಾವ ರೀತಿಯಾಗಿದೆ, ಇದೇನು ಕೂಡ ನೋಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. 25ರಿಂದ 30 ಜನ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಭದ್ರತಾ ಲೋಪ ಆಗಿದೆ ಇಲ್ಲಿ, ಭದ್ರತಾ ವೈಫಲ್ಯವೇ ಕಾರಣ ಎಲ್ಲದಕ್ಕೂ ಕೂಡ. ಒಂದ್ ಕಡೆ ಪಾಪ ಜನ ಚಿನ್ನಸ್ವಾಮಿ ಈ ಸ್ಟೇಡಿಯಂ ಬಳಿ ಸಾಯ್ತಾ ಇದ್ರು ನುಗ್ಲಾಟದಿಂದಾಗಿ. ಸಾವಿನ ಮೇಲೂ ಕೂಡ ಸರ್ಕಾರ ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರಿಸ್ತು. ಕೇಳಿದ್ರೆ ನಮಗ್ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ.